ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೊಡಗಿನಲ್ಲಿ ಫುಲ್ ಫೇಮಸ್ ಆಗಿರೋಂಥ ಶನಿವಾರ ಸಂತೆ ಹತ್ರ ಗುಡ್ಗಳಲ್ಲಿ ಜಾತ್ರೆಗೆ ಹೋಗ್ತಾಯಿದ್ದೀವಿ. ಈ ಟೈಮಲ್ಲಿ ತುಂಬ ನೈಟ್ ಹೊತ್ತೆ ತುಂಬ ಜನ ಹೋಗೋದು, ಹಾಗಾಗಿ ನಾವು ನೈಟ್ ಟೈಮ್ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿ, ರೋಡಿಂದನೇ ಫುಲ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೈಟ್ ಟೈಮ್ ಜಾಸ್ತಿ ಯಾಕೆ ಹೋಗೋದು, ಲೈಟಿಂಗ್ಸ್ ಒಂದು, ಮತ್ತು ತುಂಬ ಜನ ಬೆಳಗ್ಗೆಯಿಂದೆಲ್ಲ, ಈಗ ಹಣ್ಣಿನ ಸೀಸನ್ ಅಲ್ಲ, ಎಲ್ಲ ಹಣ್ಣು ಕುಯ್ದು ಬೇಳೆ ಎರ್ಕೋದು ಅದು ಇದು ತುಂಬ ಕೆಲಸ ಮಾಡ್ತಾ ಇರ್ತಾರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಸಂಜೆ ಟೈಮಲ್ಲಿ ಈ ಜಾತ್ರೆಗೆ ಹೋಗ್ತಾರೆ. ಆ್ಯಕ್ಚುಲಿ ಜಾತ್ರೆ ನೇಮು ಜಾನುವಾರುಗಳ ಜಾತ್ರೆ. ಅಂದರೆ ಫಸ್ಟೆಲ್ಲ ಇಲ್ಲಿ ತುಂಬ ಇತ್ತು, ದನಗಳನ್ನೆಲ್ಲ ಸೇಲಿಂಗ್ಸ್ ಇರೋದ್ರಿಂದ ಇದಕ್ಕೆ ಜಾನುವಾರು ಜಾತ್ರೆ ಅಂತ ಹೇಳೋರಂತೆ. ಇವಾಗೆಲ್ಲ ಜಾನುವಾರು ಜಾತ್ರೆಗೆ ಹೋಗಿ ಜನಗಳ ಜಾತ್ರೆ ಆಗಿದೆ. ಯಾಕೆಂದರೆ ಯಾರು ದನಗಳೆಲ್ಲ ತಂದು ಇವಾಗ ಕಟ್ಟೋದೇ ಇಲ್ಲ. ಎಲ್ಲ ಮಿಷಿನ್ಸ್ಗಳು ಬಂದಮೇಲೆ ದನಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆನೂ ಈ ಸಲ ನಾವೆಲ್ಲೂ ಒಂದು ದನ, ಒಂದು ಎತ್ತುಗಳನ್ನ ಏನೂ ನೋಡಲೇ ಇಲ್ಲ ನಾವು. ಬರೀ ಜನಗಳು ಮತ್ತು ಜಾತ್ರೆ ಜನ ಅಷ್ಟೇ ನೋಡಿದ್ದೀನಿ, ಏನು ನೋಡೋಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಎಂಟ್ರೆನ್ಸಿಗೆ ಹೋಗ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ಇನ್ನೊಂದು ಕಡೆ ಹೋಗಬೇಕಿತ್ತು, ನಮಗೆ ಗಾಡಿ ಪಾರ್ಕಿಂಗ್ ಬೇಕು ಅಂತ ಹೇಳ್ಬಿಟ್ಟು ನಾವು ಪಾರ್ಕಿಂಗ್ ಇರೋ ಕಡೆ ಹೋದ್ವಿ. ಪಾರ್ಕಿಂಗ್ ಚಾರ್ಜ್ ಕಟ್ತಾಯಿದ್ದಾರೆ, ಏನು ಮಾಡ್ತಾರೋ ಬಿಡ್ತಾರೋ. ಪಾರ್ಕಿಂಗ್ ಮಾತ್ರ ಚಾರ್ಜಿಂಗ್ ದುಡ್ಡು ಅಮೌಂಟ್ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಬೇರೆ ಕಡೆ, ಅಂದರೆ ಈಗ ಬಂದಿದ್ದ ರೂಟಲ್ಲದೆ ಇನ್ನೊಂದು ಕಡೆ ರೂಟ್ ಹೋಗಿದ್ರೆ ಮುಂದೆ ಎಲ್ಲ ಆರ್ಚ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅದೂ ಡೆಕೋರೇಷನ್ ಮಾಡಿದ್ರು, ಆ ಕಡೆ ನೋಡ್ಬೋದಿತ್ತು. ಬಟ್ ನಾವು ಈ ಕಡೆ ಸೈಡ್ ಹೋಗ್ತಾಯಿದ್ದೀವಿ. ನಾವು ಎಷ್ಟು ಜನ ಹೋಗಿದ್ವಿ, ತುಂಬ ಜನ ಹೋಗಿದ್ವಿ, ಒಂದು 12-13 ಜನನೇನೋ ಹೋಗಿದ್ವಿ. ಹಾಗಾಗಿ ನಾವು ಕಾರಲ್ಲಿ ಹೋಗಿರೋದ್ರಿಂದ ನಾವು ಪಾರ್ಕಿಂಗ್ ಚಾರ್ಜ್ ಕಟ್ತೀವಿ. ಪಾರ್ಕಿಂಗ್ ಚಾರ್ಜ್ ಮೋಸ್ಟ್ಲಿ 20 ರೂಪಾಯಿ ಅನ್ಕೋತೀನಿ. ಅದನ್ನು ಕೊಟ್ಟು ಮುಂದೆ ಹೋಗ್ತಾಯಿದ್ದೀವಿ. ಇಲ್ಲಿ ದೇವಸ್ಥಾನವೂ ಇದೆ, ಬಟ್ ಯಾರೂ ದೇವಸ್ಥಾನ ಕಡೆ ಗಮನ ಕಡಿಮೆ. ನೈಟ್ ಹೊತ್ತು ಹೋಗೋದಲ್ವ, ಮಕ್ಕಳನ್ನ ದೊಡ್ಡವರೆಲ್ಲ ಇರ್ತಾರಲ್ಲ, ಹಂಗಾಗಿ ಆಟ ಆಡೋದ್ರಲ್ಲಿ ಕೂತ್ಕೊಳ್ಳೋದು, ಅದರಲ್ಲೇ ಟೈಮ್ ಪಾಸ್ ಆಗೋಗುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಯಾರೂ ಹೋಗೋದೇ ಇಲ್ಲ ಬಿಡಿ. ನಾನು ತುಂಬ ಜನ ಕೇಳಿದೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ. ಕೆಲವೊಬ್ರು ಅವ್ರವ್ರದ್ದು ಏನೇನೋ ಇಶ್ಯೂಸ್ಗಳಿರ್ತಲ್ಲ, ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ಬನ್ನಿ, ಜಾತ್ರೆ ಹೇಗಿರುತ್ತೆ, ಒಳಗಡೆ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಆದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಾ ಹೋಗ್ತೀನಿ, ಏಕೆಂದರೆ ಎಲ್ಲದ ಕಡೆನೂ ಹೋಗೋಕ್ಕೆ ನಮಗೆ ಟೈಮ್ ಆಗಿದೆ. ನಾವು ಬಂದಿದ್ದೆ 7:30 ಆಗಿತ್ತು. ಸೊ ಮಕ್ಕಳೆಲ್ಲ ಮಲಗೋ ಟೈಮಿಂಗ್ಸ್ ಎಲ್ಲ, ಹಂಗಾಗಿ ಸ್ವಲ್ಪ ಬೇಗ ವಾಪಸ್ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸ್ತೀನಿ, ಗುಡಿಗಳ ಜಾತ್ರೆ ಹೇಗಿದೆ ಅಂತ. ಬನ್ನಿ. ತುಂಬ ಜನ ಬಂದಿದ್ದರು, ಅಷ್ಟು ಕಡಿಮೆ ಜನ ಅನ್ನೋ ಥರ ಏನಿರಲಿಲ್ಲ. ನೈಟ್ ಹೊತ್ತೇ ಜಾಸ್ತಿ ಜನ ಬರೋದು. ಬೆಳಗ್ಗೆಲ್ಲ ಕೆಲಸ ಮಾಡಿರ್ತಾರಲ್ಲ, ಸುಸ್ತಾಗಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇದು ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಗಾಡಿಗಳಿದೆ ಅಂತ ಹೇಳ್ಬಿಟ್ಟು. ನಮ್ಮ ಬಾವ ಸ್ವಲ್ಪ ಗಾಡಿ ಮುಂದೆ ತೊಗೊಂಡು ಹೋಗ್ತಾಯಿದ್ದಾರೆ. ಮತ್ತೆ ರಿಪೀಟ್ ಬ್ಯಾಕ್ ಸೈಡ್ ಬಂದರು. ಹಾಗೆ ಬಂದು ಸ್ವಲ್ಪ ಜಾಗ ನೋಡಿ ನಾವು ಪಾರ್ಕಿಂಗ್ ಮಾಡಿದ್ದು. ಒಂದು ಜಾಗ ಇದೆಯಂತ ಹೋದ್ವಿ, ಬಟ್ ಅಲ್ಲೆಲ್ಲೂ ಜಾಗ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಹಿಂದೆ ಬಂದ್ವಿ. ನಮ್ಮ ಕಾರಲ್ಲಿ ಎಷ್ಟು ಜನ ಇದ್ವಿ ಅಂತ ತೋರಿಸ್ತೀನಿ. ನಮ್ಮ ಕಾರಲ್ಲಿ ಆಲ್ಮೋಸ್ಟ್ 5 ಜನ ಇದ್ವಿ, ಮಕ್ಕಳು 2 ಇದ್ದರು. ಇನ್ನೂ ಒಂದು ಕಾರಲ್ಲಿ ಒಬ್ಬರು ಬಾವ, ಅವ್ರ ಮಕ್ಕಳು, ನಮ್ಮ ಮನೆಯವರೆಲ್ಲ ಬರ್ತಾಯಿದ್ರು. ಸೊ ನಾವು ಗಾಡಿಯಿಂದ ಇಳಿದು ಚಿಕ್ಕದಾಗ ಹಾಗೆ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು, ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಸೊ ಸ್ವಲ್ಪ ಮುಂದೆ ಹೋದಾಗ ಇನ್ನೂ ಚೆನ್ನಾಗಿ ಬೆಳಕಿದೆ, ಅಲ್ಲಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ವಿ ಅಂತ. ಇವ್ರನ್ನ ಮತ್ತಿಗೆ ನಮ್ಮ ಅಕ್ಕ ಅಂದರೆ ವಾರ್ಗಿತ್ತಿ ಅವ್ರ ಮಗಳು, ಇವ್ರು ನಮ್ಮ ಚಿಕ್ಕತ್ತೆ ಮಗಳು, ಅದು ನಮ್ಮ ವಾರ್ಗಿತ್ತಿ ಪಾಪು. ತುಂಬ ವೆಹಿಕಲ್ಸ್ ಎಲ್ಲ ಬರ್ತಾಯಿತ್ತು. ಬೈಕ್ನವ್ರಿಗೆಲ್ಲ ಆರಾಮು, ಬಟ್ ಕಾರ್ನವ್ರಿಗೆಲ್ಲ ಚಾರ್ಜಸ್ ಆಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಏಕೆಂದರೆ ತುಂಬ ದೊಡ್ಡ ಗ್ರೌಂಡ್ ಇದು. ಒಂದಿನ ಡೇ ಹೋಗಿ ನಮಗೆ ಅದು ಹೇಗಿದೆ ಜಾಗ ಅಂತೆಲ್ಲ ತೋರಿಸ್ತೀನಿ. ಟೆಂಪಲ್ಗೆ ಹೋಗೋಕ್ಕೂ ಟೈಮ್ ಮಾಡ್ಕೊಂಡು ಟೆಂಪಲ್ಗೆಲ್ಲ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ರಾಟ್ಫಾಣ್ಗಳು ಕಟ್ಟಿದ್ದಾರೆ ಅಂತ, ದೊಡ್ಡದು. ನಮಗಿದು ನೋಡ್ತಾ ಇದ್ರೇ ಭಯ ಆಗ್ತಿರುತ್ತೆ, ಹೇಗೆ ಕೂತ್ಕೊಳ್ಳೋದು ಅಂತ. ಯಾವುದಕ್ಕೆ ಕೂತ್ಕೋತೀನಿ ಅಂತ ಗೊತ್ತಿಲ್ಲ, ಯಾವುದಾದ್ರು ಒಂದು ಕೂತ್ಕೊಬೇಕು ಅನ್ನೋ ಆಸೆ ಇದೆ. ನೋಡೋಣ ಯಾವುದಕ್ಕಾಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಚಿಕ್ಕತ್ತೆನೂ ಸಿಕ್ಕಿದ್ರು, ಅವ್ರದ್ದು ಆಲ್ಮೋಸ್ಟ್ ಸ್ವಲ್ಪ ಶಾಪಿಂಗ್ ಆಗಿತ್ತು ಅಂತ ಏನೇನು ತೊಗೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ನಮ್ಮ ಮಾವ ಅವರು, ಚಿಕ್ಕ ಮಾವ, ಇವ್ರು ಚಿಕ್ಕತ್ತೆ. ಸೊ ನೋಡಿದ ತಕ್ಷಣ ಫಸ್ಟಿಗೆ ಗೋಬಿ ಪಾನಿಪುರಿ ಎಲ್ಲ ಮನಸ್ಸನ್ನು ಎಳಿತಾ ಇತ್ತು. ಫಸ್ಟಿಗೆ ಅಲ್ಲಿಗೆಲ್ಲ ಬೇಡ ಅಂತ ಹೇಳಿ ಆಟ ಆಡೋದಕ್ಕೆ ಅಂತ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ,
ಹೋದ ತಕ್ಷಣ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗಿರ್ತೀವಿ, ಈ ಫುಡ್ ತಿನ್ನಬೇಕು, ಆ ಫುಡ್ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಯಾವ್ಯಾವ ತಿಂತೀವಿ ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ನೋಡಿ, ತುಂಬ ಜನ ಬಂದಿದ್ದಾರೆ. ಇಲ್ಲಿ ವರ್ಷಕ್ಕೊಂದ್ಸಲ ಹೇಗೆ ಮಾಡ್ತಾರೆ, ಅದು ಜನವರಿ ತಿಂಗಳಲ್ಲಿ ಎಂಡಿಂಗ್, ಅಂದರೆ 25 ಮೇಲೆ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಎಂಡಿಂಗ್ ಒಳಗಡೆ ಎಲ್ಲ ಮುಗಿಯುತ್ತೆ. 1 ತಿಂಗಳು ಇರುತ್ತೆ ಜಾತ್ರೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಶ್ರೀನಿವಾಸ ಸಂತೆ ಅಕ್ಕಪಕ್ಕ ಇದ್ದರೆ ಅಥವಾ ಹೊರಗೆ ಇದ್ರೂ ಬಂದು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ, ಅಂದರೆ ಜನವರಿ 25 ಮೇಲೆ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ ಎಂಡಿಂಗಲ್ಲಿ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ನಮ್ಮ ಭಾವ ಫಸ್ಟಿಗೆ ಕೊಲಂಬಸ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಬನ್ನಿ ಅದು ಕೂತ್ಕೊಳ್ಳಿ ಅಂತ. ಆಮೇಲೆ ಫಸ್ಟ್ ಮಕ್ಕಳದ್ದು ಒಂದು ಆಟ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ನೋಡಿ ಟ್ರೈನ್ ಇದಕ್ಕೆ ಕೂರಿಸ್ತಾಯಿದ್ರು. ಅದೆಲ್ಲ ಆಗಿ ನಮ್ಮ ಮನೆಯವರು ರೀಚ್ ಆದರು. ಸೊ ಇನ್ನು ನಮ್ಮ ಮನೆಯವರು, ಹಿಂದೆ ಇರೋದು ನಮ್ಮ ಭಾವ. ನಾನು ಎಲ್ಲರದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಎಲ್ಲ ನಿಂಗೆ ಬರೀ ವೀಡಿಯೋ ಅಂತ ಹೇಳ್ತೀಯಾ, ಸ್ಟಿಲ್ ಬಂದಿರೋದು ಎಂಜಾಯ್ ಮಾಡೋದಕ್ಕೆ, ಎಂಜಾಯ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ನಾನೊಂದು ವೀಡಿಯೋಸ್ಗಳಿರಲಿ ಅಂತ ಮಾಡ್ಕೊಳ್ತಾ ಇದ್ದೆ. ಮಕ್ಕಳದು ಅದನ್ನು ನಮ್ಮ ಭಾವ ಅವ್ರ ಚಿಕ್ಕ ಮಕ್ಕಳು ಮತ್ತು ಅವ್ರ ತಮ್ಮನ ಮಕ್ಕಳು ನೋಡಿ, ಅವರೆಲ್ಲ ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು. ಮಕ್ಕಳಿಗೆ ಅದು, ಅವನು ತುಂಬ ಚಿಕ್ಕವನಿಗೆ, ಅವನಿಗೇನು ಗೊತ್ತಾಗ್ತಾ ಇರಲಿಲ್ಲ. ಒಂಥರ ಶಾಕಿಂಗಲ್ಲಿ ಕೂತ್ಬಿಟ್ಟಿದ್ದ ಅವನು ನೋಡೋದು ನಮಗೊಂಥರ ಕ್ಯೂರಿಯಾಸಿಟಿ ಆಗಿತ್ತು, ಅವ್ನು ರಿಯಾಕ್ಟ್ ಹೇಗೆ ಮಾಡ್ತಾನೆ ಅಂತ ನೋಡೋದಕ್ಕೆ. ಅವನದು ಏನಿಲ್ಲ, ಫುಲ್ ಶಾಕಲ್ಲಿದ್ದ. ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಎಲ್ಲಿದ್ದೀನಿ ಅನ್ನೋ ಥರ ನೋಡಿ ಅಲ್ಲಿ ಕೂತಿದ್ದಾರೆ. ಸ್ಟಾರ್ಟ್ ಆಯಿತು. ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದೊಂದು ಟೈಮ್ ಎಂಜಾಯ್ಮೆಂಟ್ ಅಷ್ಟೇ. ಈಗ ನಮಗೆ ದೊಡ್ಡವ್ರಿಗೆ ಹೋಗಿ ಕೂತ್ಕೊಳ್ಳಿ ಅಂದರೆ ನಾವು ತುಂಬ ನಾಚಿಕೋತೀವಿ, ಏನು ಅದರಲ್ಲೆಲ್ಲ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನೋಡಿ ಯಾರೂ ಹೋಗಲಿಲ್ಲ. ಪಾಪ ಅವ್ರ ಮಕ್ಕಳ ಆಸೆ ಯಾಕೆ ನಿರಾಸೆ ಮಾಡೋದು ಅಂತ ಹೇಳ್ಬಿಟ್ಟು ಬಾಬಾ ಮಾತ್ರ ಪಾಪನ ಎತ್ಕೊಂಡು ಹೋಗಿ ಕೂತ್ಕೊಂಡ್ರು. ಚೆನ್ನಾಗಿತ್ತು. 10 ರೌಂಡ್ ಏನೋ ಆಡಿಸಿದ್ರು ಅನಿಸುತ್ತೆ. ಬಟ್ ಏನಂದರೆ ಕಾಸ್ಟ್ ತುಂಬ ಜಾಸ್ತಿ ಆಯಿತು. ದುಡ್ಡು ತಲೆಗೆ 100 ರೂಪಾಯಿ ಅಂತ ಹೇಳಿದರು. ಅಂದರೆ ಪಾಪ ಅವ್ರದ್ದು ಏನೇನಾದ್ರು ಕಮಿಟ್ಮೆಂಟ್ಗಳಿರುತ್ತಲ್ಲ, ಪಾಪ ಅಷ್ಟು ದಿನ ಬಂದಿರೋದು. ಹಾಗಾಗಿ ಬಾಬಾ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದೊಂದು ಹೋದರೆ ಹೋಗಲಿ, ವರ್ಷಕ್ಕೊಂದ್ಸಲ ಅಲ್ಲ ಮಕ್ಳು ಹಿಂಗೆ ಆಟ ಆಡ್ಸೋದು ಅಂತ ಹೇಳ್ಬಿಟ್ಟು ಅವರು ಎಂಜಾಯ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಅದೆಲ್ಲ ಮುಗಿಸಿ ನಾವೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಫೋಟೋಸ್ ಎಲ್ಲ ಆಗಿದ್ಮೇಲೆ ನಮ್ಮನ್ನು ಕೊಲಂಬಸ್ಸಿಗೆ ಕೂತ್ಕೊಳ್ಳೋದು. ಯಾರಿದ್ದೀರಾ? ಓಕೆ, ಫಸ್ಟ್ ಒನ್, ಸೆಕೆಂಡ್ ಒನ್. ನೆಕ್ಸ್ಟ್ ಯಾರ್ಯಾರು ಹೋಗ್ತಾ ಇದ್ದೀರಾ? ನಾನು ಬರೋಲ್ಲ ಅಂತ ಅಮ್ಮ, ಯಾಕೆ ನಮ್ಮ ನಾನು ಬರೋಲ್ಲ. ಬರ್ತಿರೋ ಧೈರ್ಯದ ಮೇಲೆ ಸೇಫ್ಟಿ ಇರಲಿಲ್ಲ, ಸೇಫ್ಟಿ ಇರಬೇಕು. ಮೇಲೆ ಸೈಡ್ ಹೋದಾಗಲೂ ಯಾರು ಏನಾರು ಆದರೆ ನಾನಿದ್ದೀನಿ ಅಂತೇಳಿ ನಾವು ಅಕ್ಕನ್ನ ಮತ್ತು ಅವ್ರ ಮಕ್ಕಳನ್ನ ಹೆಂಗೆ ಕರ್ಕೊಂಡೋಗಿದ್ವಿ, ಅವ್ರ ಆಪೋಸಿಟ್ ಕೂತ್ಕೊಂಡ್ಬಿಟ್ವಿ ನಾವು. ಅಂದರೆ ಅವ್ರು ಹೇಗೆ ಆಡ್ತಾರೆ ಅನ್ನೋ ನೋಡೋ ಕ್ಯೂರಿಯಾಸಿಟಿಗೆ ಆಪೋಸಿಟ್ ಕೂತ್ಕೊಂಡ್ವಿ. ಬಟ್ ಅವರಂತೂ ತುಂಬ ಚಿಂದಿ. ಸ್ಟಾರ್ಟ್ ಆದ ತಕ್ಷಣ ಫುಲ್ ಓ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮಗದು ನೋಡಿ ತುಂಬ ನಗು. ನಾವು ಅದಕ್ಕೋಸ್ಕರನೇ ಅಪೋಸಿಟ್ ಕೂತ್ಕೊಂಡ್ವಿ, ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರಂತೂ ಹಿಂಗೆ ಇದ್ರಲ್ಲಿ ಕೂತ್ಕೊಂಡ್ರು ವೀಡಿಯೋ ಮಾಡಬೇಕಾ, ಇಡು ಅಂತ ಹೇಳ್ತಾಯಿದ್ರು. ಕೊನೆಗೆ ಒಂದು ಲಾಸ್ಟ್ ಮೂಮೆಂಟಲ್ಲಿ, ಅಂದರೆ ಸ್ಟಾಪ್ ಮಾಡೋ ಮೂಮೆಂಟಲ್ಲಿ ಸ್ಲೋ ಮಾಡ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 10 ಸೆಕೆಂಡ್ಸ್ ಏನೋ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು. ಬಟ್ ಇದು ಕೂತ ಮೇಲೆ ನಾನು ಯಾವುದಕ್ಕೂ ಕೂರೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇದನ್ನು ಕೂತಿದ್ದು ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನೈಟ್ ಟೈಮ್ ಬಂದ್ರೇ ಇದರೊಂದು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಡೇ ಎಲ್ಲಾದರೆ ಇದು ಲೈಟಿಂಗ್ಸ್ ಇರಲ್ಲ, ಮತ್ತು ಒಂಥರ ಧೂಳು ಜಾಸ್ತಿ, ಬಿಸಿಲು, ಅದು ಚೆನ್ನಾಗಿರಲ್ಲ. ಡೇಗಿಂತನೂ ನೈಟು ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಕತ್ತಲೆ ತಣ್ಣಗಿರುತ್ತೆ, ತಂಪಾಗಿ, ಧೂಳಿರಲ್ಲ ಅಷ್ಟು. ಫುಡ್ಗಳೆಲ್ಲ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಆಯಿತು.
ಸ್ಟಾರ್ಟಾಗಿ ಕಂಪ್ಲೀಟಾಗಿ ಎಂಡಿಂಗ್ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡಾಗ ತುಂಬ ಹೊತ್ತು ಹಿಡಿಬೋದೇನೋ ಅಂತ ಅಂದ್ಕೊಂಡೆ, ಬಟ್ ಸ್ಟಾರ್ಟ್ ಆದಮೇಲೆ ಆಗಲಿಲ್ಲ. ತುಂಬ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದ್ರೂ ಲಾಸ್ಟಲ್ಲಿ ಒಂದೊಂದು 10 ಸೆಕೆಂಡ್ಸ್ ಏನೋ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ನಮ್ಮ ಮನೆಯವರಂತೂ ಸ್ಟಾಪ್ ಮಾಡು, ಇಡು ಫೋನು, ಏನೋ ಬಿದ್ದುಬಿಟ್ಟಿಯಾ ಅಂತ ಹೇಳಿದರು. ಆದರೂ ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೊನೆಗೆ ಗೇಮ್ಸ್ಗಳು ತುಂಬ ಗೇಮ್ಸ್ ಇದ್ದವು. ನಾವು ಒಂದು 2-3 ಗೇಮ್ಸ್ ನೋಡಿದ್ವಿ ಬಿಟ್ಟರೆ ಬೇರೆ ಗೇಮ್ಸ್ಗಳೇ ನೋಡೋಕೆ ಹೋಗಲಿಲ್ಲ. ಯಾಕೆ ನಮಗೆ ಟೈಮ್ ಸಾಕಾಗಿರಲಿಲ್ಲ. ನಮ್ಮ ಚಿಕ್ಕತ್ತೆ ಮಗಳು ಬಾಲ್ ಹಾಕಿ ಏನೋ ತೊಗೊಳಕ್ಕೆ ಅಂತ ಹೋಗಿ ಅಲ್ಲೊಂದು ಚಿಕ್ಕದೊಂದು ಬಾಕ್ಸ್ ಸಿಕ್ತು ಅವಳಿಗೆ. ಅದಾದಮೇಲೆ ಈ ಕಡೆ ಸೈಡು ನಮ್ಮ ಭಾವ, ನಮ್ಮ ಮನೆಯವರು ಮತ್ತು ವಾರ್ಗಿತ್ತಿ, ಅತ್ತಿಗೆ ಅವರೆಲ್ಲ ಬೇರೆ ಆಟ ಆಡ್ತಿದ್ರು, ಅಂದರೆ ರಿಂಗ್ ಆಟ ಆಡ್ತಿದ್ರು. ಸೊ ಯಾರು ಕೂರಿಸ್ತಾರಂತ, ಬಟ್ ಯಾರೂ ಕೂರಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಎಷ್ಟು ಫನ್ನಿಯಾಗಿತ್ತು ಅಂದರೆ ನೀನು ಕೂರಿಸು ಅಂದ್ಕೊಂಡು ಎಲ್ಲರೂ ಒಂದೊಂದು ರಿಂಗ್ ಇಟ್ಕೊಂಡಿರೋರು, ಬಟ್ ಯಾವುದಕ್ಕೂ ಕೂರಿಸ್ಲಿಲ್ಲ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ನಾವು. ವಿಸಿಟ್ ಮಾಡೋರು ಬಂದು ಈಗಲೂ ವಿಸಿಟ್ ಮಾಡ್ಬೋದು, ಇನ್ನೂ ಟೈಮ್ ಇದೆ. ಇವಾಗೆಲ್ಲ ಫೆಬ್ರವರಿ 15, ಇನ್ನೂ ಟೈಮ್ ಇದೆ, ಇನ್ನೂ ಒಂದು 15 ಡೇಸ್ ಇರುತ್ತೆ. ಈ ವಿಡಿಯೋ ನೋಡ್ಕೊಂಡು ಯಾರ್ಯಾರು ಬೇಕಾದರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ ಬರುವಾಗ ತುಂಬ ದುಡ್ಡು ತೊಗೊಬನ್ನಿ. ಯಾಕೆಂದರೆ ನಾವು ಎಷ್ಟು ದುಡ್ಡು ತೊಗೊಬೋದ್ರೂ ಸಾಕಾಗಲ್ಲ ಅಂತ ಹೇಳ್ತೀವಲ್ಲ, ಅದಂತೂ ನಿಜವಾಗ್ಲೂ ನಿಜ. ನೋಡಿ, ಇವಳಿಗೆ ಬೆನ್ನು ಕೆರ್ಕೊಳ್ಳೋದು ಸಿಕ್ತು. ನಮ್ಮ ಮನೆಯವರು ಆಡಿದ್ರು, ಅವ್ರಿಗೊಂದು ಬಾಕ್ಸ್ ಏನೋ ಸಿಕ್ತು, ಇವಳಿಗೆ ಬೆನ್ನು ಕೆರ್ಕೊಳ್ಳೋದು ಸಿಕ್ತು. ತುಂಬ ಫನ್ನಿಯಾಗಿತ್ತು. ಎಲ್ಲರೂ ಏನೇ ಹೇಳ್ಕೊಂಡು ಅದ್ರ ಬಗ್ಗೆ ಎಲ್ಲ ನಗಾಡಿದ್ವಿ. ಅವಳಿಗೆ ಇಟ್ಕೊಳ್ಳೋಕೆ ಅವಳಿಗೇ ನಾಚಿಕೆ ಆಗ್ತಿತ್ತು. ಸೊ ನಾನು ಆದಷ್ಟು ಗೇಮ್ಸ್ ಆಡೋದಕ್ಕಿಂತ ಬರೀ ವೀಡಿಯೋಸ್ ಮಾಡೋದ್ರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ ನಾನು. ನಮ್ಮ ಮನೆಯವರು ಹೇಳ್ತಾಯಿದ್ರು ದೊಡ್ಡದಾಗಿ ನಾನು ಹಾಕ್ತೀನಿ ನೋಡು, ನಾನು ಹಾಕ್ತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ ಏನೂ ಬರಲಿಲ್ಲ, ಹೋಗಿದ್ದೇ ಹೋಯ್ತು ದುಡ್ಡು. ನಮ್ಮ ಭಾವಂತೂ ಮುಂದೆನೇ ಹಾಕಲಿಲ್ಲ. ತುಂಬ ಗೇಮ್ಸ್ಗಳಲ್ಲಿ ಒಳ್ಳೆ ದುಡ್ಡು ಮಾಡ್ತಾರಪ್ಪ. ಹೆಂಗಿದ್ರೂ ಅದು ಬೀಳಲ್ಲ, ಬಿದ್ದವ್ರಿಗೆ ಲಕ್ಕು. ನೋಡಿ, ಅವರೆಲ್ಲ 500, 200 ಇದಕ್ಕೇ ಟಾರ್ಗೆಟ್ ಮಾಡೋಕ್ಕೆ ಹೋಗೋರು, ಬಟ್ ಅದು ಹೋಗ್ತಾನೆ ಇರಲಿಲ್ಲ. ಎಲ್ಲರಿಗೂ ನಗು ಅಂದರೆ ನಗು. ಒಬ್ರು ಒಂದು 10 ರೂಪಾಯಿದಕ್ಕೂ ರಿಂಗ್ ಹಾಕಲಿಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಅಮೌಂಟ್ ಏನು ಗೊತ್ತಲ್ಲ, ಹೋಗ್ತಾ ಇರುತ್ತೆ ಜಾತ್ರೆಗೆ ಹೋದ್ಮೇಲೆ. ದುಡ್ಡು ಏನು ಇಟ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಎಳೆಯೋದೇ ಜಾತ್ರೆಗೆ ಹೋದ್ಮೇಲೆ. ವರ್ಷಿಡೀ ಕೆಲಸದ್ದಾಗಲಿ, ಒಂದು ಕಾಫಿದು ಒಂದು ಸೀಸನ್ ಆಗಲಿ, ಅಮೌಂಟ್ ಏನು ಇಟ್ಕೊಂಡಿರ್ತೀವಿ ಅದನ್ನು ಅಲ್ಲಿ ಕೊಟ್ಬಿಟ್ಟು ಬರೋದೇ ಜಾತ್ರೆ. ಮೊದಲೆಲ್ಲ ತುಂಬ ಜಾತ್ರೆಗೆ ಏನು ಬೇಕೋ ತೊಗೋಬೇಕು ಅಂತ ಅನ್ಸೋದು. ದೊಡ್ಡವರಾದಮೇಲೆ, ಮದುವೆ ಆದಮೇಲೆ ಅಂತೂ ಮಕ್ಕಳು ತಗೊಳ್ಳೋದು ಅಷ್ಟೇ, ನಾವುಗಳೇನು ತೊಗೊಳ್ಳೋದು ಏನಿರಲ್ಲ. ವಾರ್ಗಿತ್ತಿನೂ ಆಡ್ತಾಯಿದ್ರು. ಅವರು ಒಂದಕ್ಕೆ ಹಾಕೋಕೆ ಹೋದರೆ ಅದೇ ಒಂದಕ್ಕೆ ಹೋಗ್ತಾಯಿತ್ತು. ಅವರು ಕೊನೆಗೆ ಏನೋ ಒಂದು ಬಾಕ್ಸ್ ಏನೋ ಗೆದ್ದರು ಅಂತ ಅನಿಸುತ್ತೆ. ನೋಡಿ, ಕೊಡ್ತಾಯಿದ್ದಾರೆ ಬಾಕ್ಸ್. 50 ರೂಪೀಸ್ಗೆ 6 ಬಾಲು. 50 ರೂಪೀಸಿಗೆ ತಕ್ಕಂಗೆ ಬಾಕ್ಸ್ ಇರಲಿಲ್ಲ ಅಷ್ಟೇ, ಫಿನಿಶ್. ಕೊನೆಗೆ ನಮ್ಮ ಮನೆಯವರು ಇದು ಒಂದು ಆಟ ಆಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಆಡಿದರು. ಅವ್ರಿಗೊಂದು ಚಿಕ್ಕದಾಗಿ ಒಂದು ಬಾಕ್ಸ್ ಸಿಕ್ತು. ನಾವೊಂದಕ್ಕೆ ಟಾರ್ಗೆಟ್ ಮಾಡಿ ಹಾಕಿದರೆ ಅದೇ ಒಂದಕ್ಕೆ ಹೋಗೋದು. ನೋಡಿ, ಅಲ್ಲಿ 6ಕ್ಕೆ ಹಾಕ್ರಿ ಅಂತ ನಾನು ಜೋರಾಗಿ ಹೇಳೋದಕ್ಕೆ ಅವರು 6ಕ್ಕೆ ಹಾಕಕ್ಕೆ ಹೋಗೋರು, ಅವರು 4ಕ್ಕೆ, 2ಕ್ಕೆ, 1ಕ್ಕೆ ಬೀಳ್ತಾಯಿತ್ತು. ನೋಡಿ, ನಮ್ಮ ಮನೆಯವ್ರಿಗೊಂದು ಚಿಕ್ಕ ಬಾಕ್ಸ್. ಅದು ನೋಡಿ ಎಲ್ಲರೂ ನಗು. 50 ರೂಪಾಯಿಗೆ ಇಂಥ ಬಾಕ್ಸ್ ಸಿಕ್ತು ಇವನಿಗೆ ಅಂತ. ಏನೂ ಮಾಡೋಂಗಿಲ್ಲ, ಬಾಕ್ಸ್ ತೊಗೊಂಡು ಅವರು ಎಂಜಾಯ್ ಮಾಡಿದ್ರಲ್ಲ, ಖುಷಿ ಆಯ್ತು ಅಷ್ಟೇ. ಬಾಕ್ಸ್ ತೊಗೊಂಡು ಒಂದು ವೀಡಿಯೋ ಮಾಡ್ಕೊಂಡು ಕೊನೆಗೆ ಅಲ್ಲಿಂದ ಜಾಗ ಬಿಟ್ವಿ. ನೆಕ್ಸ್ಟ್ ಎಲ್ಲಿ ಅಂತ ಹುಡುಕ್ತಾ ಇದ್ರು. ನೋಡಿ, ಎಲ್ಲ ಹುಡುಕ್ತಿದ್ದಾರೆ, ಎಲ್ಲಿಗೆ ಹೋಗೋಣ, ಯಾವ ಗೇಮಿಗೆ ಹೋಗೋಣ ಅಂತ. ಕೊನೆಗೆ ನಮ್ಮ ಅತ್ತಿಗೆ ಮತ್ತು ಅವರು ಈ ಆಟ ಹುಡ್ಕೊಂಡಾಗೆ ಅಂತ ತುಂಬ ಫನ್ನಿ ಆಗಿತ್ತು. ಅಂದರೆ ಅದು ಎಲ್ಲ ಗಟ್ಟಿಯಾಗಿ ಹುಡ್ಕೊಂಡವ್ರಿಗೆ ಎಲ್ಲ ಬಿಟ್ಟು ಇವು ಆರಾಮಾಗಿರುತ್ತೆ. ತಲೆ ಹೇಗೆ ಅವರು ಸಣ್ಣ ಮಕ್ಕಳು ಕೂರ್ಸಕ್ಕೆ ಅಲ್ಲಿಗೆ ಹೋಗಿದ್ದಾರಾ?
ಗೊತ್ತಿಲ್ಲ. ಒಂದು ಅದ್ಭುತವಾದಂಥ ನಂಬರ್ಸ್ ನನಗೆ ಕೊಟ್ಟಿರುವಂಥದ್ದು ಇಡೀ ತಂಡಕ್ಕೆ ಇಡೀ ತಂಡಕ್ಕೆ ನಾನು ಹೇಳ್ತೀನಿ. ಶುರು ಅಂತ ಹೇಳೋದು ಇಷ್ಟಪಡ್ತೀನಿ. ಗರಿಷ್ಠ ಆಟ ಆಡ್ತಾ ಇದ್ದಾನೆ. ಹಾಯ್ ಗರೀಶ್. ತುಂಬ ಗೇಮ್ಸ್ಗಳಿತ್ತು, ನಾವು ಗೇಮ್ಸ್ಗೆ ಡ್ಯಾನ್ಸ್ ಈಗ ನೋಡ್ತಿರ್ಬೋದು. ಎಲ್ಲರೂ ಹೋಗಿ ಸ್ಟಾರ್ಟ್ ಆಗಿದ್ದು ಅಲ್ಲಿದ್ದಾರೆ ಅಷ್ಟು ಮತ್ತೆ ರಿಪೀಟ್ ಇಲ್ಲ. ಇಲ್ಲೆಲ್ಲೋ ಇದ್ದಾರೆ, ಎಲ್ಲೋ ಅಲ್ಲಿ ಲಾಸ್ಟಲ್ಲಿ ಈಗ ಎಳಿತು ಅವ್ರದ್ದು, ಈಗ ಎಳಿತು ನೋಡಿ. ಅದೇ ಎಷ್ಟೋದ್ರು ಎಲ್ಲ ಅಷ್ಟು ಜನ ಅಷ್ಟೇ. ಬಿರಿಯಾನಿ ತೊಗೊಂಡ್ವಿ, ಚಿಕನ್ ಬಿರಿಯಾನಿ, ಕಬಾಬ್. ನಾವು ಟೋಟಲ್ ಒಂದು 13 ಜನನೇನೋ ಇದ್ವಿ. ಎಲ್ಲರೂ ಕುಷ್ಕ ಬಿರಿಯಾನಿಗೆ ಹೋಗಿದ್ವಿ, ನಾವು ನಾನ್ ವೆಜ್ಜಿಗೆ ಹೋಗಿದ್ವಿ. ಸೊ ಏಕೆಂದರೆ ನಾವು ಸ್ವಲ್ಪ ನಾನ್ ವೆಜ್ ಪ್ರಿಯರು. ಸೊ ಹಾಗಾಗಿ ನಮ್ಮ ಬಾವೆ ಅಂತೂ ನಮಗೆ ಕೊಟ್ಟಿದ್ದಾರೆ. ಅವ್ರು ಸ್ಟಾರ್ಟೇ ಮಾಡಿಬಿಟ್ರು. ಅವ್ರಿಗೆ ನಿದ್ದೆ ಸಾಲ್ಟೇಜ್ ಆಗಿದೆ ಅಂತೇನೇನೋ ಬೇಗ ಹೋಗೋಣ ಅಂತ ಹೇಳ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಬಂದ್ವಿ. ಇಷ್ಟು ಫ್ಲವರಲ್ಲಿ ಐಟಮ್ಸ್ಗಳಿತ್ತು ಅಂತಂದರೆ ನೋಡೋದಕ್ಕೇ ತುಂಬ ಖುಷಿ ಆಗ್ತಿತ್ತು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಇದನ್ನೇ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಹತ್ತಿರದಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ಈಗಲೇ ಬಂದು ನೋಡ್ಕೊಂಡೋಗಿ. ಏನೇನು ಪರ್ಚೇಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಕಡಿಮೆ ರೇಟಿಗೂ ಸಿಗ್ತಾಯಿದೆ. ಏಕೆಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸಲ ಐಟಮ್ಸ್ಗಳೆಲ್ಲ ತುಂಬ ಕಮ್ಮಿಗೆ ಸಿಗ್ತಾಯಿತ್ತು. ತುಂಬ ಖುಷಿನೇ ಅನ್ನಿಸ್ತಿತ್ತು ನನಗೆ ಅದು ಐಟಮ್ಸ್ಗಳನ್ನ ನೋಡಿ. ಒಂದು ಪಿಂಗಾಣೀಸ್ ಆಗಲಿ, ಒಂದು ಪಾತ್ರೆಗಳಾಗಲಿ ನೋಡಿ. ಪಿಂಗಾಣಿ ಐಟಮ್ಸ್ ತುಂಬಾ ಇತ್ತು ಈ ಸಲ. ಕಲೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಕಡಿಮೆ ಅಮೌಂಟಿಗೂ ಇತ್ತು, ನಮಗೆ ಓಕೆ ಅನ್ನೋ ಥರನೇ. ಸೊ ಪಿಂಗಾಣಿ ಐಟಮ್ಸ್ ಎಲ್ಲ ತೊಗೊಂಡು ಆಮೇಲೆ ಬಳೆ ಸ್ಟೋರ್ಗೆ ಹೋದ್ವಿ. ಬಳೆಗಳಂತೂ ಎಷ್ಟು ನೋಡಿದ್ರೂ ಯಾವ್ದು ತೊಗೊಳ್ಳೋದು ಅನ್ನೋ ಥರನೇ ಕನ್ಫ್ಯೂಸ್. ಜಾಸ್ತಿ ಇದ್ದಷ್ಟೇ ಕನ್ಫ್ಯೂಸ್ ಜಾಸ್ತಿ ಆಗೋದು. ಕಡಿಮೆ ಇದ್ದಾಗಲೇ ಅದರಲ್ಲೇ ಯಾವುದೋ ಒಂದು ಚೂಸ್ ಮಾಡ್ತೀವಿ. ಜಾಸ್ತಿ ಇದ್ದಷ್ಟು ಕನ್ಫ್ಯೂಸ್ ಜಾಸ್ತಿ. ಬಟ್ 100 ರೂಪೀಸಿಗೆಲ್ಲ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೋಡಿ ಕತ್ಲೆಯಲ್ಲಿ ಹೊರಟ್ವಿ. ಜಾಸ್ತಿ ಏನೂ ತೊಗೊಳಕ್ಕಾಗಲಿಲ್ಲ ನೋಡಿ. ಲಾಸ್ಟ್ ಮಾಡಿ ಜಾತ್ರೆಗೆ ಒಂದು ಬಾಯ್ ಮಾಡಿ ಹೊರಟ್ವಿ. ವಿಡಿಯೋ ಇಷ್ಟ